ಹಾಯ್ ಸ್ನೇಹಿತರೆ, ನಮಸ್ತೆ. ಇವತ್ತಿನ ದಿನ ನಾನು ಹೆಸರು ಕಾಳು, ಕೋಸು ಉಪ್ಸಾರು ಹಾಗೂ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ನೋಡೋಣ. ಮುಂಚೆನೆ ಹುಣಸೆ ನೆನೆ ಹಾಕಿರ್ಬೇಕು. 2 ಬದನೆಕಾಯಿ ನಾನು ಸುಟ್ಕೊಂಡಿದ್ದೀನಿ. ಒಂದ್ 5ರಿಂದ 6 ಹಸಿಮೆಣಸಿನಕಾಯಿ ಹಂಚಿನಲ್ಲಿ ಹುರ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು. 1 ಸ್ಪೂನ್ ಜೀರಿಗೆ, ಒಂದ್ 3 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಕಾಳು ಒಗ್ಗರಣೆಗೆ ಒಂದ್ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದ್ 5 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು. ಕಾಯಿ ತುರಿ ಇದ್ರೆ ಕಾಯಿ ತುರಿನೂ ಹಾಕೋಬಹುದು. ನೋಡ್ರಿ, ನಾನು ಇಲ್ಲಿ ಹೆಸರು ಕಾಳು ಚೆನ್ನಾಗಿ 2 ಸಲ ತೊಳ್ಕೊಂಡಿದ್ದೀನಿ. ನೋಡ್ರಿ, ಒಂದ್ ಬೌಲ್ ನಷ್ಟು ಹೆಸರು ಕಾಳು ತಗೊಂಡಿದ್ದೀನಿ. 2 ಸಲ ತೊಳೆದ್ಬಿಟ್ಟು ಅದು ಮುಳುಗೋಷ್ಟು ನಾನು ನೀರ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಆ ಎಲೆಕೋಸನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಅದು ಸಹಿತ ಚೆನ್ನಾಗಿ ನೀರ್ನಲ್ಲಿ 2 ಸಲ ತೊಳ್ಕೊಬೇಕು. ತೊಳ್ಕೊಂಡ್ಬಿಟ್ಟು ನೋಡ್ರಿ, ಆ ಕೋಸ್ನು ಕೂಡ ಹೆಸರು ಕಾಳಲ್ಲಿ ಹಾಕೊಳ್ಳಂದ್ರಿ. ನೆಕ್ಸ್ಟ್ ನೋಡ್ರಿ, ಇದು ಕುಕ್ಕರ್ ಮುಚ್ಚಳಿಕೆ ಮುಚ್ಚಿಬಿಟ್ಟು 2 ವಿಸಲ್ ಮಾತ್ರ ಕೂಗಿಸ್ಕೋಬೇಕಾಗುತ್ತೆ. ಜಾಸ್ತಿ ಕೂಗಿಸ್ಕೊಳಕ್ ಹೋಗ್ಬೇಡ್ರಿ. ನೋಡ್ರಿ, ಚೆನ್ನಾಗಿ ಬೆಂದಿದೆ ಹೆಸರು ಕಾಳು, ಕೋಸು. ನಾವು ಕಟ್ಟನ್ನ ಒಂದ್ ಪಾತ್ರೆಯಲ್ಲಿ ಬಸ್ಕೊಳ್ಳೋಣ. ಕಾಳು ಸಪ್ರೇಟು, ಕಟ್ಟು ಸಪ್ರೇಟ್ ಆಗಿ ಇರ್ಬೇಕಂದ್ರೆ. ನೆಕ್ಸ್ಟ್ ಇಲ್ಲಿ ನಾನು ತೋರಿಸಿದ್ನಲ್ಲ ಬೇಕಾಗಿರುವಂತ ಸಾಮಗ್ರಿಗಳು ನೋಡ್ರಿ. ಹಸಿಮೆಣಸಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲಾನು ಕುಟಾಣಿಯಲ್ಲಿ ಕುಟ್ಕೊಳ್ಳೋಣ ನುಣ್ಣಗೆ. ಅಥವಾ ನೀವು ಮಿಕ್ಸಿ ಜಾರಲ್ಲಾದ್ರೂ ನೀವು ನುಣ್ಣಗೆ ಮಿಕ್ಸಿ ಮಾಡ್ಕೋಬಹುದು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳನ್ರಿ. ಅದನ್ನು ಸಹಿತ ನುಣ್ಣಗೆ ಕುಟ್ಕೊಳ್ಳೋಣ. ನೋಡ್ರಿ ನುಣ್ಣಗೆ ಕುಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬದನೆಕಾಯಿ ಆಗ್ಲೇ ನಾನು ಸುಟ್ಕೊಂಡಿದ್ದೆ ಅಲ್ವಾ, ಅದನ್ನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದ್ರ ಒಳಗಡೆ ಹುಳ ಇರುತ್ತೆ ಕಣ್ರಿ. ಹುಳ ಎಲ್ಲ ನೋಡ್ಬಿಟ್ಟು ನಾವು ಅದನ್ನು ಸಹಿತ ಇದ್ರಲ್ಲಿ ಹಾಕೊಂಡು ಕುಟ್ಕೋಬೇಕಾಗುತ್ತೆ ನುಣ್ಣಗೆ ಚೆನ್ನಾಗಿ. ನೋಡ್ರಿ, ಇದನ್ನ ನಾವು ಕಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳನ್ರಿ. ಹೆಸರು ಕಾಳು ಉಪ್ಸಾರು, ರಾಗಿ ಮುದ್ದೆ ತುಂಬಾನೇ ರುಚಿಕರವಾಗಿರುತ್ತೆ. ಹಳ್ಳಿ ಸ್ಟೈಲ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಉಪ್ಪನ್ನ ನೀವು ನೋಡ್ಬಿಟ್ಟು ಹಾಕೊಳ್ಳಿ. ಸ್ವಲ್ಪ ಕಡಿಮೆ ಆದ್ರೆ ಬೇಕಿದ್ರೆ ಉಪ್ಪು ಹಾಕೋಬಹುದು. ಜಾಸ್ತಿ ಆಯ್ತಂದ್ರೆ ಚೆನ್ನಾಗಿರಲ್ಲ. ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ಸೈಡ್ ಅಲ್ಲಿ ಇಡನ್ರಿ. ಒಂದ್ ಪ್ಲೇಟ್ ಮುಚ್ಚಿಬಿಟ್ಟು ಒಂದ್ ಸೈಡ್ ಅಲ್ಲಿ ಎತ್ತಿ ಇಡ್ಕೊಂಡ್ರಿ. ನೆಕ್ಸ್ಟ್ ಇಲ್ಲಿ ಕಾಳು ಒಗ್ಗರಣೆ ಮಾಡ್ಕೊಳನ್ರಿ. ನೋಡ್ರಿ, ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ನಾನು. ಸಾಸಿವೆ ಜೀರಿಗೆ ಹಾಕೊಳ್ಳನ್ರಿ ಒಗ್ಗರಣೆಗೆ. ಹಾಗೆ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಹಾಕೊಳ್ಳನ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡ್ರಿ, ಇದಕ್ಕೆ ನೀವು ಕೊಬ್ಬರಿ ತುರಿನಾದ್ರೂ ಹಾಕೋಬಹುದು, ಚೆನ್ನಾಗಿರುತ್ತೆ. ನೋಡ್ರಿ, ಹೆಸರು ಕಾಳು, ಕೋಸು ಹಾಕೊಳ್ತಾ ಇದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳನ್ರಿ. ಹೆಸರು ಕಾಳು, ಕೋಸು ಉಪ್ಸಾರು ತುಂಬಾನೇ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕಣ್ರಿ. ಹೆಸರು ಕಾಳು ಜೊತೆ ನಾವು ಕೋಸು ಬೆರೆಸಿ ಹಾಕೋದ್ರಿಂದ ತುಂಬಾನೇ ರುಚಿಕರವಾಗಿರುತ್ತೆ. ನೋಡ್ರಿ ಕಾಳಿಗೆ ಒಗ್ಗರಣೆ ರೆಡಿ ಆಯ್ತು. ನೆಕ್ಸ್ಟ್ ಇಲ್ಲಿ ನಾವು ರಾಗಿ ಮುದ್ದೆ ಮಾಡ್ಕೊಳ್ಳನ್ರಿ. ನೋಡ್ರಿ, ನಾನು ಇಲ್ಲಿ 3.5 ಕಪ್ಪಿನಷ್ಟು ನೀರ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳನ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಬೆರೆಸ್ಕೊಳ್ಳೋಣ ಸ್ವಲ್ಪ. ನೋಡ್ರಿ, ಇದು ಕುದಿ ಬರೋ ತನಕನು ನಾವು ಕೈ ಬಿಡ್ದಂಗೆ ತಿರ್ಗಿಸ್ತಾನೆ ಇರ್ಬೇಕಾಗುತ್ತೆ ಕಣ್ರಿ. ಮಧ್ಯದಲ್ಲಿ ಎಲ್ಲಿ ನಾವು ಕೈ ಬಿಡೋ ಹಾಗಿಲ್ಲ, ಇಲ್ಲಾಂದ್ರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಕುದಿ ಬರೋ ತನಕನು ನಾವು ಕೈ ಬಿಡ್ದಂಗೆ ತಿರ್ಗಿಸ್ತಾನೆ ಇರ್ಬೇಕು. ನೋಡ್ರಿ, ಇದು ಕುದಿ ಬಂದ ತಕ್ಷಣನೇ ಒಂದ್ 5 ನಿಮಿಷ ಒಂದ್ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಕಣ್ರಿ. ಬೇಗನೆ ಮುದ್ದೆ ರೆಡಿ ಆಗುತ್ತೆ. ನೋಡ್ರಿ, ಕುದಿ ಬಂದಿದೆ. ಇನ್ನೊಂದ್ 5 ನಿಮಿಷ ನಾವು ಕುದಿಸ್ಕೊಳ್ಳೋಣ. ನೋಡ್ರಿ, ರೆಡಿ ಆಯ್ತು. 5 ನಿಮಿಷ ಕುದಿಸಿದಾಯ್ತು. ನೋಡ್ರಿ ಎಷ್ಟು ಚೆನ್ನಾಗಿ. ಈಗ ಹಿಟ್ಟನ್ನ ಹಾಕ್ಬಿಟ್ಟು ನಾವು ಇದನ್ನ ಮುದ್ದೆನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಚೆನ್ನಾಗಿ ಮುದ್ದೆನ ಕೂಡಿಸ್ಕೊಳ್ಳೋಣ. ಹಿಟ್ಟನ್ನ ಹಾಕ್ಬಿಟ್ಟು ಕೂಡಿಸ್ಕೊಳ್ಳೋಣ ಚೆನ್ನಾಗಿ. ಮುದ್ದೆ ಮಾಡೋದು ತುಂಬಾನೇ ಈಸಿ. ಒಂದ್ 10 ನಿಮಿಷದಲ್ಲೇ ರಾಗಿ ಮುದ್ದೆ ರೆಡಿ ಆಗುತ್ತೆ. ತುಂಬಾನೇ ಈಸಿ ಮುದ್ದೆ ಮಾಡೋದು. ನೋಡ್ರಿ, ರಾಗಿ ಮುದ್ದೆ ರೆಡಿ ಆಯ್ತು. ನೋಡ್ರಿ, ಚೆನ್ನಾಗಿ ಆ ಚೌಟಲ್ಲಿ ಚೆನ್ನಾಗಿ ತಿರ್ಸ್ಕೋಬೇಕಾಗುತ್ತೆ. ಒಂದ್ ಸ್ವಲ್ಪನೂ ಗಂಟಿರಲ್ಲ. ಗಂಟಿಲ್ಲದಾಗೆ ಮುದ್ದೆ ಈ ರೀತಿ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡ್ರಿ, ಮುದ್ದೆ ರೆಡಿ ಆಗಿದೆ. ಕೈ ಬಟ್ಲಲ್ಲಿ ನಾವು ಸ್ವಲ್ಪ ನೀರ್ನ ಹಚ್ಬಿಟ್ಟು ನಾವು ಮುದ್ದೆನ ತೊಟ್ಕೊಳ್ಳೋಣ. ನೋಡ್ರಿ, ಕೈ ಬಟ್ಲು ತಗೊಂಡಿನಿ, ಮುದ್ದೆ ತೊಟ್ಕೊಳ್ತಾ ಇದೀನಿ. ನೋಡ್ರಿ, ಈ ರೀತಿ ತೊಟ್ಕೋಬೇಕು ಚೆನ್ನಾಗಿ. ಹೊಸಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ರಾಗಿ ಮುದ್ದೆನ ಒಂದ್ ಹಾಟ್ ಬಾಕ್ಸ್ ಅಲ್ಲಿ ಹಾಕೊಳ್ಳನ್ರಿ.
ನೋಡ್ರಿ ಹೆಸರು ಕಾಳು ಕೋಸು ಉಪ್ಸಾರು ರಾಗಿ ಮುದ್ದೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಹಳ್ಳಿ ಸ್ಟೈಲು ಎಲ್ರು ಇಷ್ಟಪಟ್ಟು ಊಟ ಮಾಡ್ತಾರೆ. ಚಿಕ್ಕ ಮಕ್ಕಳು ಕೂಡನು ಇಷ್ಟ ಪಡ್ತಾರೆ ಕಾಳು ಅದೆಲ್ಲ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದು. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಹೆಸರು ಕಾಳು ಕೋಸು ಉಪ್ಸಾರು ರಾಗಿ ಮುದ್ದೆ ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು ಕಣ್ರಿ. ಒಂದ್ ಪ್ಲೇಟಿಗೆ ಎಲ್ಲ ಸರ್ವ್ ಮಾಡ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.